ಇನ್ ಮುಂದೆ ರಿಸರ್ವೇಶನ್ ಟಿಕೆಟ್ಸ್ ನ ಕ್ಯಾನ್ಸಲ್ ಮಾಡೋರ್ ಕೈಗೆ ಸಿಗುತ್ತೆ ತೆಂಗಿನ ಚಿಪ್ಪು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಾ? ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಹೊಸದಾಗಿರ್ತಕ್ಕಂಥ ಕೆಲವೊಂದು ರೂಲ್ಸ್ಗಳನ್ನ ತಗೊಂಡ್ಬಂದಿದ್ದಾರೆ. ಸೊ ಏಪ್ರಿಲ್ 1 ಇಂದ ಏಪ್ರಿಲ್ 15 ಒಳಗಡೆ ಈ ರೂಲ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಎಲ್ಲಾ ಕಡೆ ಗೌರ್ಮೆಂಟ್ ಕೂಡ ಅನೌನ್ಸ್ ಮಾಡಿದೆ. ರೂಲ್ಸ್ ಗಳಲ್ಲಿ ಯಾವ್ಯಾವ ರೂಲ್ಸ್ಗಳು ಯಾವ ಜನಗೆ ಅಪ್ಲೈ ಆಗುತ್ತೆ, ಯಾವ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಅಪ್ಲೈ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಸವರಾಜು. ಸೊ ನಾನು ನಿಮ್ಮ ಬಸವ ಅಂತಾನೆ ಫೇಮಸ್ಸು. ಸೊ ಈ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನಮ್ಮ ಭಾರತ ಸರ್ಕಾರ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಟಿಕೆಟ್ ನ ಕ್ಯಾನ್ಸಲ್ ಮಾಡುವಂತ ಒಂದು ವಿಧಾನದಲ್ಲಿ ತುಂಬಾ ಬದಲಾವಣೆಗಳನ್ನ ತಂದಿದೆ. ಸೊ ಆ ಬದಲಾವಣೆಯಲ್ಲಿ ಮೇಜರ್ ಬದಲಾವಣೆ ಅಂತಂದ್ರೆ ಫ್ಲಾಟ್ 8 ಅವರ್ಸ್ ಅಂತ ಒಂದು ಚೇಂಜಸ್ ನ ತಗೊಂಡ್ಬಂದಿದ್ದಾರೆ. ಸೊ ಆ ಫ್ಲಾಟ್ 8 ಅವರ್ಸ್ ಅಂತಂದ್ರೆ ನಿಮ್ಮ ಜರ್ನಿ ಟೈಮಿಂಗ್ ಏನಿರುತ್ತಲ್ಲ, ಸೊ ಜರ್ನಿ ಟೈಮಿಂಗ್ 8 ಅವರ್ಗಿಂತ ಮುಂಚೆ ನೀವು ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಗೆ ಕೆಲವೊಂದಷ್ಟು ಅಮೌಂಟ್ ಮಾತ್ರ ರಿಫಂಡ್ ಆಗುತ್ತೆ. ಆದ್ರೆ ನೀವು 8 ಅವರ್ಸ್ ಅಂದ್ರೆ 5 ಅವರ್ಸ್ 6 ಅವರ್ ಮುಂಚೆ ಟಿಕೆಟ್ ನ ಕ್ಯಾನ್ಸಲ್ ಮಾಡಿದ್ರೆ ನಿಮ್ ಕೈಗೆ ಸಿಗುತ್ತೆ ತೆಂಗಿನ ಚಿಪ್ಪು, ಅಂದ್ರೆ ನೋ ರೀಫಂಡ್. ಸೊ ಕೆಲವೊಂದಷ್ಟು ವರ್ಷಗಳ ಮುಂಚೆ ಯಾವ ತರ ಇತ್ತು ಅಂದ್ರೆ, ನಿಮ್ಮ ಪ್ಲಾನ್ ಏನ ಕ್ಯಾನ್ಸಲ್ ಆಯ್ತು ಅಂದ್ರೆ ಚಾರ್ಟ್ ಪ್ರಿಪೇರ್ ಆದ್ಮೇಲೂ ಕೂಡ ನೀವು ಕನ್ಫರ್ಮ್ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ಬಟ್ ಈಗ ಆ ತರ ಇಲ್ಲ. ಸೊ ಚಾರ್ಟ್ ಪ್ರಿಪೇರ್ ಆದ್ಮೇಲೆ ನೀವು ಕನ್ಫರ್ಮ್ ಟಿಕೆಟ್ ನ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ನೋ ರೀಫಂಡ್ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ಸೊ ಈ ರೂಲ್ಸ್ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ. ಬಟ್ ಅಂದ್ರೆ ನಿನ್ನೆಯಿಂದಾನೇ ಸ್ಟಾರ್ಟ್ ಆಗಿರೋದು. ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು 2 ಏಪ್ರಿಲ್, ಅಂದ್ರೆ ನಿನ್ನೆಯಿಂದಾನೇ 1 ಏಪ್ರಿಲ್ ಇಂದಾನೆ ಈ ರೂಲ್ಸ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ. 1 ಏಪ್ರಿಲ್ ಇಂದ 15 ಏಪ್ರಿಲ್ ಒಳಗಡೆ ಈ ರೂಲ್ ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮ್ಮ ರೀಫಂಡ್ ಅಮೌಂಟ್ ನಿಮ್ಗೆ ಫುಲ್ ಆಗಿ ಬರ್ಬೇಕು ಅಂತಂದ್ರೆ ನೀವು 72 ಅವರ್ಸ್ ಗಿಂತ ಮುಂಚೆ, ಅಂದ್ರೆ 3 ದಿವಸಕ್ಕಿಂತ ಮುಂಚೆ ನೀವು ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಕೋಬೇಕು. ಸೊ 3 ದಿವಸಕ್ಕಿಂತ ಮುಂಚೆ ಟಿಕೆಟ್ ನ ಕ್ಯಾನ್ಸಲ್ ಮಾಡಿದ್ರೆ ಆಲ್ಮೋಸ್ಟ್ ಫುಲ್ ರೀಫಂಡ್ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ಒಂದು ಡೌಟ್ ಏನಪ್ಪಾ ಅಂತಂದ್ರೆ, ಈ ಕ್ಲರ್ಕ್ ಚಾರ್ಜಸ್ ಅಪ್ಲೈ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕ್ಲರ್ಕ್ ಚಾರ್ಜಸ್ ಮತ್ತೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬುಕ್ ಮಾಡ್ಬೇಕಂದ್ರೆ ಆಪ್ ಅಲ್ಲಿ ಬರೋ ಚಾರ್ಜಸ್ ಗಳೆಲ್ಲ ಕಟ್ ಆಗುತ್ತೋ ಇಲ್ವೋ ಅದನ್ನ ಮೆನ್ಷನ್ ಮಾಡಿಲ್ಲ. ಸೊ ಕ್ಲರ್ಕ್ ಚಾರ್ಜಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೀವು 72 ಅವರ್ಸ್ ಇಂದ 24 ಅವರ್ಸ್, ಒಂದ್ ದಿವಸ 2 ದಿವಸ ಮುಂಚೆ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಅರೌಂಡ್ 75% ರೀಫಂಡ್ ಬರುತ್ತೆ. ಸೊ ನೀವು 8 ಅವರ್ಸ್ ಇಂದ 24 ಅವರ್ಸ್ ಅಂದ್ರೆ ಚಾರ್ಟ್ ಪ್ರಿಪೇರ್ ಆಗಕ್ಕಿಂತ ಮುಂಚೆ ನೀವು ಟಿಕೆಟ್ ನ ಕ್ಯಾನ್ಸಲ್ ಮಾಡಿದ್ರೆ 50% ರೀಫಂಡ್ ಬರುತ್ತೆ. ಸೊ ಚಾರ್ಟ್ ಪ್ರಿಪೇರ್ ಆದ್ಮೇಲೆ ಅಥವಾ 8 ಅವರ್ಗಿಂತ ಮುಂಚೆ, ಅಂದ್ರೆ ಟ್ರೈನ್ ಡಿಪಾರ್ಚರ್ ಇನ್ನು 8 ಅವರ್ ಇದೆ, 7 ಅವರ್ ಇದೆ, ಆ ತರ ಇದ್ರೆ ನೀವು ಟಿಕೆಟ್ ನ ಕ್ಯಾನ್ಸಲ್ ಮಾಡಿದ್ರೆ ಸೊ 0 ರೀಫಂಡ್ ಅಂತ ಬರುತ್ತೆ. ಬಟ್ ಜನಗಳಿಗಂತೂ ತುಂಬಾ ತೊಂದರೆ ಆಗ್ತಾ ಇದೆ. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಗೌರ್ಮೆಂಟ್ ನಮಗೋಸ್ಕರ ಅಡ್ಜಸ್ಟ್ ಆಗಲ್ಲ. ಸೊ ಗೌರ್ಮೆಂಟ್ ರೂಲ್ಗಳಿಗೆ ನಾವು ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಸೊ ಇನ್ ಮುಂದೆ ನೀವು ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಸೊ ಕನ್ಫರ್ಮ್ ಟಿಕೆಟ್ ಇದ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಇತ್ತು ಅಂದ್ರೆ 72 ಅವರ್ಸ್ ಗಿಂತ ಮುಂಚೆನೆ ಕ್ಯಾನ್ಸಲ್ ಮಾಡಿ. ಆಲ್ಮೋಸ್ಟ್ ಫುಲ್ ರೀಫಂಡ್ ಆಗುತ್ತೆ. ಕ್ಲರ್ಕ್ ಚಾರ್ಜಸ್ ಬಗ್ಗೆ ಇನ್ನ ಮಾಹಿತಿ ಸಿಕ್ಕಿಲ್ಲ. ಬಟ್ ಅದು ಏನೋ ಮಾಹಿತಿ ಸಿಕ್ತು ಅಂದ್ರೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆ ವಿಡಿಯೋದಲ್ಲಿ ನಿಮ್ಗೆ ಕ್ಲರ್ಕ್ ಚಾರ್ಜಸ್ ಬಗ್ಗೆ ತಿಳಿಸಿ ಹೇಳ್ತೀನಿ. ಸೊ ಇನ್ನೊಂದು ಬೆಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ಟಿಕೆಟ್ ನ ಎಲ್ಲಿ ಅಂದ್ರೆ ಪ್ಲಾಟ್ಫಾರ್ಮ್ ಟಿಕೆಟ್ ಬುಕ್ ಮಾಡಿರ್ತೀರ, ಅಂದ್ರೆ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ರಿಸರ್ವೇಶನ್ ಟಿಕೆಟ್ಸ್ ನ ಬುಕ್ ಮಾಡಿರ್ತೀರಾ. ಸೊ ಅದು ಮುಂಚೆ ಹೇಗಿತ್ತು ಅಂತಂದ್ರೆ, ನೀವು ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಬುಕ್ ಮಾಡಿರ್ತೀರಾ, ಯಾವ ಸ್ಟೇಷನ್ ಬುಕ್ ಮಾಡಿರ್ತೀರಾ ಅದೇ ಸ್ಟೇಷನ್ಗೆ ಹೋಗಿ ಟಿಕೆಟ್ ನ ಕ್ಯಾನ್ಸಲ್ ಮಾಡ್ಬೇಕಿತ್ತು. ಸೊ ಈಗ ಆ ರೂಲ್ಸ್ ನ ತೆಗ್ದು ಹಾಕಿದ್ದಾರೆ. ಸೊ ನಿಮ್ಮ ನಿಯರ್ ಬೈ ಸ್ಟೇಷನ್ ಯಾವ್ದಿರುತ್ತೋ ಅಲ್ಲಿ ಹೋಗಿ ನೀವು ಆ ಟಿಕೆಟ್ ನ ಕ್ಯಾನ್ಸಲ್ ಮಾಡಬಹುದು. ಬಟ್ ಇನ್ನೊಂದೇನಂತಂದ್ರೆ, ಟ್ರೈನ್ ಡಿಪಾರ್ಚರ್ ಆದ್ಮೇಲೆ ವೇಟಿಂಗ್ ಲಿಸ್ಟ್ ಇರೋ ಟಿಕೆಟ್ ಕೂಡ ಏನಂತಾರೆ, ನೀವು ಬೆಳಿಗ್ಗೆ ಅಂದ್ರೆ ಓಪನ್ ಆಗಿದ ತಕ್ಷಣ ಹೋಗಿ ಕ್ಯಾನ್ಸಲ್ ಮಾಡಿದ್ರೆ ಮೇ ಬಿ ರೀಫಂಡ್ ಬರ್ಬೋದು ಅನ್ಕೊಂಡಿದೀನಿ ನಾನು. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಅಂತಂದ್ರೆ ನೀವು ಕ್ಯಾನ್ಸಲ್ ಮಾಡ್ಬೇಕು ಅಂತಂದ್ರೆ ನಿಯರ್ ಬೈ ಸ್ಟೇಷನ್ ಹೋಗಿ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಬೋರ್ಡಿಂಗ್ ಸ್ಟೇಷನ್ ನ ನೀವು ಬಿಫೋರ್ 30 ಮಿನಿಟ್ಸ್ ಅಲ್ಲಿ ಚೇಂಜ್ ಮಾಡಬಹುದು. ಅಂತಂದ್ರೆ ನಿಮ್ಮ ಡಿಪಾರ್ಚರ್ ಇದೆಯಲ್ಲ, ಡಿಪಾರ್ಚರ್ ಟೈಮಿಂಗ್ ಏನಿದೆ ಅದ್ರಿಗಿಂತ 30 ಮಿನಿಟ್ಸ್ ಮುಂಚೆ ನೀವು ಚೇಂಜ್ ಮಾಡ್ಕೋಬಹುದು ಬೋರ್ಡಿಂಗ್ ಪಾಯಿಂಟ್ ನ. ಹಾಗೆ ನೀವು ನಿಮ್ಮ ಜರ್ನಿನ ಅಪ್ಗ್ರೇಡ್, ಅಂದ್ರೆ ಸ್ಲೀಪರ್ ಇಂದ 3 ಟೈರ್ 2 ಟೈರ್ AC, ಫಸ್ಟ್ ಟೈರ್ AC, ಸೊ ಈ ತರ ಅಪ್ಗ್ರೇಡ್ ಮಾಡ್ಕೊಳ್ಳೋ ಒಂದು ಮುಂಚೆ ಆಪ್ಷನ್ ಇತ್ತು. ಸೊ ಅದು ಈಗ ಸೇಮ್ ಅದಕ್ಕೇನು ತೊಂದರೆ ಇಲ್ಲ. ಸೊ ಫೀಚರ್ಸ್ ಅದು ಹಾಗೆ ಇರುತ್ತೆ. ನೀವು ಚಾರ್ಟ್ ಪ್ರಿಪೇರ್ ಆಗಕ್ಕಿಂತ ಮುಂಚೆನೆ ನೀವು ಜರ್ನಿನ ಅಪ್ಗ್ರೇಡ್ ಮಾಡಬೇಕು. ಸೊ ಇಷ್ಟೆಲ್ಲ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರೋದು. ಸೊ ಇನ್ನು ಮುಂದೆ ಏನೇನು ರೂಲ್ಸ್ಗಳು ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಕೆಲವೊಂದು ಟಿಕೆಟ್ಸ್ಗಳನ್ನ ಬುಕ್ ಮಾಡಿ
ಕ್ಯಾನ್ಸಲ್ ಮಾಡಿದ್ಮೇಲೆ ಎಷ್ಟು ರೀಫಂಡ್ ಬರುತ್ತೆ, ಹಾಗೆ ಯಾವ ಪರ್ಸೆಂಟೇಜ್ ಅಲ್ಲಿ ರಿಫಂಡ್ ಸಿಗುತ್ತೆ ವಾಪಸ್ಸು ಅಂತ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಟಿಕೆಟ್ನ ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀನಿ. ಸೊ ಅದೊಂದು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕೂಡ ಹಾಕ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಜನಕ್ಕೆ. ಯಾಕಂದ್ರೆ ರೈಲ್ವೆದು ಹೊಸ ನಿಯಮಗಳೇನು ಬಂದಿದೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ತುಂಬಾ ಜನ ಈ ವೇರ್ ಇಸ್ ಮೈ ಟ್ರೈನ್ ಆಪ್ ನ ಬಳಸ್ತಾ ಇರೋರಿಗೆ ಈ ಮಾಹಿತಿಗಳು ಆಲ್ರೆಡಿ ಸಿಕ್ಕಿದೆ. ಯಾಕಂದ್ರೆ ಅಲ್ಲಿ ವೇರ್ ಇಸ್ ಮೈ ಟ್ರೈನ್ ಆಪ್ ಅಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಏನಪ್ಪಾ ಅಂತಂದ್ರೆ ನ್ಯೂ ರೂಲ್ಸ್ ಆಫ್ ಇಂಡಿಯನ್ ರೈಲ್ವೇಸ್ ಫ್ರಮ್ 1st April ಅಂತ. ಸೊ ಅಲ್ಲಿ ಇಂಗ್ಲಿಷ್ ಓದೋರ್ ಬರೋರಿಗೆ ಆಲ್ಮೋಸ್ಟ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಸೊ ಕೆಲವರು ಜಾಸ್ತಿ ಟ್ರಾವೆಲ್ ಮಾಡಲ್ಲ, ಅಂದ್ರೆ ಯಾವಾಗೋ ರೇರ್ ಟ್ರಾವೆಲ್ ಮಾಡೋರು. ಸೊ ಅಂತವ್ರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಈ ವಿಷಯ ಗೊತ್ತಾಗೋ ತರ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಬಸವ.